ಈವರೆಗೆ ನೀವು ಯುವತಿಯ ಮೇಲೆ ದೌರ್ಜನ್ಯ, ಮಹಿಳೆಯ ಮೇಲೆ ಹಲ್ಲೆ ಎಂಬ ಸುದ್ದಿಗಳನ್ನೇ ಕೇಳ್ತಾ ಇದ್ರಿ ಅಲ್ವಾ? ಇದು ಇಂಟ್ರೆಸ್ಟಿಂಗ್ ಸುದ್ದಿ ಕಣ್ರಿ. ಏನು ಅಂತೀರಾ? ಯುವತಿ ಚಾಕುವಿನಿಂದ ಯುವಕರಿಬ್ಬರ ಮೇಲೆ ದಾಳಿ ಮಾಡಿದ್ದಾಳೆ. ಅದು ನಡು ರಸ್ತೆಯಲ್ಲೇ, ಸಿಸಿ ಕ್ಯಾಮೆರಾ ಕಣ್ಗಾವಲಿನಲ್ಲೇ ಯುವಕರ ಮೇಲೆ ಚಾಕುವಿನಿಂದ ದಾಳಿ ನಡೆಸಲಾಗಿದ್ದು, ಹೆದ್ದಾರಿಯಲ್ಲಿ ಇರಿಯಲು ಅವಳಿಗೆ ಚಾಕು ಎಲ್ಲಿಂದ ಬಂತು? ಅಡ್ಡಾದಿಡ್ಡಿ ವಾಹನ ಚಲಾವಣೆ ಮಾಡೋದೇ ತಪ್ಪ ಎಂಬತ್ಯಾದಿ ಪ್ರಶ್ನೆಗಳಿಗೆ ಪೊಲೀಸರು ವಿಚಾರಣೆಯಿಂದ ಉತ್ತರಗಳನ್ನ ಕಂಡುಕೊಳ್ಬೇಕಿದೆ. ಚಿಕ್ಕಬಳ್ಳಾಪುರ ಹೊರವಲಯದ ವಾಪಸಂದ್ರ ಸೇತುವೆ ಕೆಳಗಡೆ ಟೆಕ್ಕಿ ಲೇಡಿ ಬಂದು ಬೈಕ್ ನಿಲ್ಲಿಸಿದ್ದು, ಹಿಂಬದಿಯಿಂದ ಬೈಕ್ ನಲ್ಲಿ ಬಂದ ಇಬ್ಬರು ಯುವಕರು ಟೆಕ್ಕಿಯ ಪಕ್ಕದಲ್ಲಿ ಬೈಕ್ ನಿಲ್ಲಿಸಿ ರಸ್ತೆಯ ಉದ್ದಕ್ಕೂ ಅಡ್ಡಾದಿಡ್ಡಿ ವಾಹನ ಚಾಲನೆ ಮಾಡುತ್ತಿರುವ ಬಗ್ಗೆ ಪ್ರಶ್ನಿಸಿದ್ದಾರೆ. ಇದರಿಂದ ಕೋಪಗೊಂಡ ಲೇಡಿ ಟೆಕ್ಕಿ ಏಕಾಏಕಿ ಇಬ್ಬರು ಯುವಕರ ಮೇಲೆ ಚಾಕುವಿನಿಂದ ಮಾರಣಾಂತಿಕ ಹಲ್ಲೆ ಮಾಡಿದ್ದಾಳಂತೆ. ನಾವು ಇದು ಊರಿಂದಾನೇ ಬರ್ತಾ ಇದ್ದೀವಿ. ಊರಿಂದ ಬರ್ತಾ ಇರಬೇಕಾದ್ರೆ ಚಿಕ್ಕಬಳ್ಳಾಪುರಕ್ಕೆ ನಮ್ಮ ಅಪ್ಪ ಅವ್ರ ಪ್ಲ್ಯಾಂಟು ಅಳತೆ ಕೊಡೋಕೆ ಬರ್ತಾ ಇದ್ದಿದ್ದು. ಅಳತೆ ಕೊಡೋಕೆ ಬರಬೇಕಾದ್ರೆ ಇಲ್ಲಿ ಮುನೇಗಲ್ ಹತ್ರ ಇವ್ರ ಗಾಡಿ ಅಲ್ಲಿಂದ ಸ್ಟಾರ್ಟ್ ಮಾಡಿ ನಾವು ಅಲ್ಲಿಂದಾನೇ ನೋಡಿದ್ದು ಅವ್ರನ್ನ. ನೋಡೋದಕ್ಕೂ ಗಾಡಿ ಹತ್ತ ಆಡ್ಸ್ಕೊಂಡು ಬರಬೇಕಾದ್ರೆ ಇಲ್ಲಿ ಚಿತ್ರಾವತಿ ಹತ್ರ ಹಿಂದೆ ಒಂದು ಸ್ವಲ್ಪ ಕ್ಯಾಂಟ್ರೋನ್ ಬರ್ತಾ ಇದ್ವಿ. ಕ್ಯಾಂಟ್ರೋನ್ ಮುಂದೆ ಗಾಡಿ ಹೋಗಿ ತಿರ್ಸ್ಕೊಂಡು ಮತ್ತು ಅವನೊಂದು ಸ್ವಲ್ಪ ಬ್ರೇಕ್ ಆಗಿದ್ದು ನಾವು ತಿರ್ಚಿದ್ರೆ ಅವಾಗ ಹೇಳೋಕ್ಕೆ ಟ್ರೈ ಮಾಡಬೇಕಾದ್ರೆ ಅವ್ರು ಹೆಲ್ಮೆಟ್ ಹಾಕೊಂಡು ಅದಕ್ಕೂ ಹೆಡ್ಸೆಟ್ಸ್ ಹಾಕೊಂಡಿದ್ರು. ಗಾಡಿ ನಾವು ಹೇಳ್ತಾ ಇದ್ರೆ ಡ್ಯಾನ್ಸ್ ಆಡ್ಕೊಂಡು ಹೋಗ್ತಾ ಇದ್ರು. ಹೇಳ್ತಾ ಇದ್ರೆ ಪಿಕ್ಸ್ ಹಾಕ್ಕೊಂಡೋದ್ರು. ಮತ್ತು ಪಿಕ್ಸ್ ಹಾಕ್ಕೊಂಡು ಅಲ್ಲಿ ರೋಡ್ಗೆ ಓಡಿಸ್ಕೊಂಡು ಪಿಕ್ಸ್ ಹಾಕ್ಕೊಂಡು ಸೇಮ್ ಅದೇ ಆಡಿಸ್ಕೊಂಡು ಹೋಗ್ತಾ ಇದ್ರು. ಫ್ಲೇವರ್ ಕೆಳಗಡೆ ಬಂದು ಅವರು ನಿಲ್ಲಿಸಿದ್ರು. ಅವ್ರು ನಿಲ್ಲಿಸಾದ್ಮೇಲೆ ಇನ್ನೊಬ್ಬ ಬಂದು ಅಲ್ಲಿ ನಿಲ್ಲಿಸ್ತಾರೆ. ನಾವು ಬಂದು ಅಲ್ಲಿ ನಿಲ್ಲಿಸ್ತೀವಿ. ಫಸ್ಟು ನಾವು ಬಂದಾದ್ಮೇಲೆ ಅಣ್ಣ ಬಂದಾದ್ಮೇಲೆ ನಾವು ಕೇಳ್ತೀವಿ, ಮೇಡಮ್ ಯಾಕೆ ಈ ಥರ ಬರ್ತಿದ್ರೆ ಸ್ವಲ್ಪ ಅವರು ಹಿಂಗೆ ಪ್ರಾಬ್ಲಮ್ ಆಗ್ತಾಯಿತ್ತು, ಏನಾದ್ರು ಹೆಚ್ಚು ಕಮ್ಮಿ ಆಗುತ್ತೆ ಏನೋ ಅಂತ ಕೇಳೋಕ್ಕೆ ನಾವು ಅಲ್ಲಿ ಹೇಳೋಕ್ಕೆ ಹೋಗಿದ್ದು. ಅವರು ಹೇಳಕ್ಕೆ ಹೋಗ್ಬೇಕಾದ್ರೆ ಫಸ್ಟು ಅಣ್ಣ ಸೈಡಾಗಿ ನಿಂತ್ಕೊಂಡ್ರು. ಚಾಕು ತೆಗೆರೋರು, ನಾವು ಅವ್ರು ಮಾತಾಡೋದು ನಮ್ಗೆ ಅರ್ಥ ಆಗಲಿಲ್ಲ. ಚಾಕು ತೆಗೆದ ತಕ್ಷಣ ಇಲ್ಲಿ ಲಾಕ್ದಾಗ ನಾನು ಕೈಯಿಂದ ಅಡ್ಡ ಇದ್ದಾಗ ಕೈ ಬಿದ್ದಿದ್ದ ತಕ್ಷಣ ಅಲ್ಲಿ ಒಂದು ಸ್ವಲ್ಪ ಜನ ಇದ್ದರು. ಅವರು ಬಂದು ಕೇಳ್ತಾ ಇದ್ರೆ ಅವರು ಮಾತಾಡ್ತಾ ಇದ್ರೆ ನಮ್ಗೇನು ಅರ್ಥ ಆಗ್ತಾ ಇಲ್ಲ. ಬಟ್ ಅಷ್ಟೊತ್ತಿಗೆ ಇವರೆಲ್ಲ ಬಂದು ಹಾಸ್ಪಿಟಲ್ ಕರ್ಕೊಂಡು ಅವ್ರನ್ನ ಪೊಲೀಸ್ ಚಾಕುವಿನಿಂದ ದಾಳಿ ಮಾಡಿದ ನಂತರ ಯುವಕರಿಬ್ಬರು ಯುವತಿಯ ಮೇಲೆ ಹಲ್ಲೆ ನಡೆಸಿದ್ದಾರೆ ಎನ್ನಲಾಗಿದೆ. ಹಲ್ಲೆಗೊಳಗಾದ ಯುವಕರು ಚಿಕ್ಕಬಳ್ಳಾಪುರ ತಾಲೂಕಿನ ಬೈರಗಾನಹಳ್ಳಿ ಗ್ರಾಮಕ್ಕೆ ಸೇರಿದವರು ಎಂದು ತಿಳಿದು ಬಂದಿದ್ದು, ನಿಖಿಲ್ ಕುಮಾರ್ ಹಾಗೂ ನರಸಿಂಹಮೂರ್ತಿ ಎಂದು ತಿಳಿದು ಬಂದಿದೆ. ಅಂದ ಹಾಗೆ ಇವರಿಬ್ಬರು ತಮ್ಮ ಗ್ರಾಮದಿಂದ ಚಿಕ್ಕಬಳ್ಳಾಪುರಕ್ಕೆ ಬರುತ್ತಿದ್ದಾಗ ಹುಣೇಕಲ್ಲು ಗ್ರಾಮದಿಂದ ಟೆಕ್ಕಿ ಲೇಡಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಡ್ಡಾದಿಡ್ಡಿ ವಾಹನ ಚಾಲನೆ ಮಾಡಿಕೊಂಡು ಬರುತ್ತಿರುವುದನ್ನ ಕಂಡು ಕೇಳಲು ಪ್ರಯತ್ನಿಸಿದ್ದಾರೆ. ಆದರೆ ಹಾಗೆ ಬೈಕ್ ಚಾಲನೆ ಮಾಡಿಕೊಂಡು ಬಂದ ಲೇಡಿ ಟೆಕ್ಕಿ ವಾಪಸಂದ್ರ ಸೇತುವೆ ಕೆಳಗಡೆ ಬೈಕ್ ನಿಲ್ಲಿಸಿದ್ದಾರೆ. ಹಿಂಬದಿಯಿಂದ ಬಂದ ಯುವಕರು ಪ್ರಶ್ನೆ ಮಾಡಿದ್ದಕ್ಕೆ ಇಬ್ಬರು ಯುವಕರ ಮೇಲೆ ಚಾಕುವಿನಿಂದ ಏಕಾಏಕಿ ಇರಿದು ಹಲ್ಲೆ ಮಾಡಿದ್ದಾಳಂತೆ. ನಂತರ ಬೈಕ್ ಸವಾರರು ಟೆಕ್ಕಿಯ ಮೇಲೆ ಹಲ್ಲೆ ಮಾಡಿರುವುದಾಗಿ ತಿಳಿದು ಬಂದಿದೆ. ಕೃತ್ಯ ಎಸಗಿರುವ ಯುವತಿ ಬಿಹಾರ್ ಮೂಲದ ರವಿಕಾ ಎಂದು ತಿಳಿದು ಬಂದಿದೆ. ಬೆಂಗಳೂರಿನ ಹೆಬ್ಬಾಳದ ನಿವಾಸಿ ಎನ್ನಲಾಗಿದ್ದು, ಸಾಫ್ಟ್ವೇರ್ ಉದ್ಯೋಗಿ ಎಂದು ತಿಳಿದು ಬಂದಿದೆ. ಗಾಯಾಳು ಯುವಕರು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈ ಪ್ರಕರಣ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ. ಲೇಡಿ ಟೆಕ್ಕಿ ರವಿಕಾಳನ್ನು ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಮರಸನಹಳ್ಳಿ ನಾರಾಯಣ ಸ್ವಾಮಿ, ರಾಯಲ್ಸ್ ಕನ್ನಡ, ಚಿಕ್ಕಬಳ್ಳಾಪುರ.